ನಮ್ಮ ಅಮ್ಮನ ಹತ್ರಕ್ಕೆ ಹೋಗ್ಬಿಟ್ಟು ಅಮ್ಮ ನಾನು ಕಾಲೇಜಿಂದ ಡಿಬಾರ್ ಮಾಡ್ಬಿಟ್ರು ಕಣಮ್ಮ ಇವತ್ತು ಅಂದಿಗೆ ನಮ್ಮ ಅಮ್ಮ ಏನಂತ ಗೊತ್ತಾ, ನಿನಗೆ ಬಂತು ಟೈಮು. ಇವತ್ತೇನಪ್ಪ ಖುಷಿ ವಿಚಾರ ಅಂದ್ರೆ ನಾವು ಇವತ್ತು ಕಾಲೇಜ್ ಕ್ಯಾಂಪಸ್ ಒಳಗೆ ಬೇಗ ಬಂದ್ಬಿಟ್ಟಿದೀವಿ. ಯಾವ ದೇವ್ರು ಎತ್ತಿಂದ ಹೊರ ಕೊಟ್ಟನ ಗೊತ್ತಿಲ್ಲ, ಅದಕ್ಕೆ ಬೇಗ ಬಂದ್ಬಿಟ್ಟಿದೀವಿ ಕಾಲೇಜ್ ಒಳಗೆ. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಥ್ಯಾಂಕ್ ಯು. 2 ಅವರ್ ಪಾಠ ಕೇಳ್ಬಿಟ್ಟು 10 ನಿಮಿಷ ಬ್ರೇಕ್ ಇತ್ತು ಅಂದ್ಬಿಟ್ಟು ನಾವು ಗ್ರೌಂಡ್ ಕಡೆಗೆ ಏನೋ ಬಂದ. ಗ್ರೌಂಡಿಗೆ ಬಂದು ನಾವು ಸುಮ್ಮನಿರೋದು ಬಿಟ್ಟು ಕಿತಾಪತಿ ಮಾಡ್ಕೊಂಡು ಹುಡುಗರನ್ನ ರೇಗಿಸ್ಕೊಂಡು ಯಾವ ಥರ ಕಾಮಿಡಿ ಮಾಡ್ತಾ ಇದೀವಿ ನೋಡ್ರಿ. ಹಾಯ್ ಗೈಸ್, ನೋಡ್ರಿ ಇವತ್ತು ನಮ್ಮ ಹುಡುಗರು ನೋಡಿ. ಹತ್ತು ನಿಮಿಷ ಬ್ರೇಕ್ ಮುಗಿಸ್ಕೊಂಡು 2 ಅವರ್ ಪಾಠ ಕೇಳ್ಬಿಟ್ಟು ನಾವು ಮನೆ ಕಡೆಗೆ ಏನೋ ಬಂದೋ. ಮನೆಗೆ ಹೋಗಿದ ತಕ್ಷಣ ನಮ್ಮ ಅಜ್ಜಿ ಹತ್ರಕ್ಕೆ ಹೋಗ್ಬಿಟ್ಟು ಅಜ್ಜಿ ನಂಗೆ ಕಾಲೇಜಿಂದ ಡಿಬಾರ್ ಮಾಡ್ಬಿಟ್ರು ಕಣಜ್ಜಿ ಅಂತ ಹೇಳಿಕೆ ನಮ್ಮ ಮನೆಗೆ ಇರೋರೆಲ್ಲ ಫುಲ್ಲು ಶಾಕ್ ಆಗೋದ್ರು. ಡಿಬಾರ್ ಮಾಡೋರಿ ಸುಮ್ಮನೆ ಅದು ಯಾರೋ ಅಯ್ಯ ಇದು ಮಾಡಕ್ಕೆ ಬಂದಿದ್ರು ಡೆಮೋ ಕ್ಲಾಸು, ಅದಕ್ಕೆ ನಾ ಯಾರೋ ಮಾತಾಡಿದ್ದು ನನ್ನ ಮೇಲೆ ತಾಕರು. ನಾ ಮಾಸ್ಕ್ ಬೇರೆ ಹಾಕೊಂಡಿದ್ನಲ್ಲ, ಬ್ಲ್ಯಾಕ್ ಕಲರ್ ಮಾಸ್ಕ್ ಹಾಕೊಂಡಿದ್ನಲ್ಲ, ಅದಕ್ಕೆ ಜಾಸ್ತಿ ಆಯ್ತು ನಿಂದು ಹಂಗೆ ಹಿಂಗೆ ಅಂತ ಡಿಬಾರ್ ಮಾಡಿದ್ರು. ಏನು ಫೋನ್ ಮಾಡ್ತಾರೆ, ಕರ್ಕೊಂಬ ಅಂದರು 1 ವಾರ ಬಿಡ್ಕೊಂಡು. ನಾನು ಏನು ತಪ್ಪು ಮಾಡಿದೆ ಕಣಮ್ಮ, ಹೋಗಿ ಡಿಬಾರ್ ಮಾಡಿದ್ರು. 1 ವಾರ ಬರೋಂಗಿಲ್ಲ, ಸಸ್ಪೆಂಡ್ ಮಾಡಿದ್ದೀನಿ ಅಂತ. ಮನೆಗಿರೋ ಅಂತ ಹೇಳಿವೇನ, ಕೆಲಸ ಮಾಡ್ಕೊಂಡು ಹಾಂ ಕೆಲಸ ಮಾಡು. ಇನ್ನು ಕಾಲೇಜ್ ಮೆಟ್ಲು ಹತ್ಬೇಡ. ಕಾಲೇಜ್ ಮೆಟ್ಲು ಹತ್ತಿ ಆಗೋಯ್ತೀನಿ, 1.5 ವರ್ಷ ಅಷ್ಟೇ ಇದ್ದಿದ್ದು. ಅದಕ್ಕೆ ಬುಕ್ ದಟ್ಟಾರಲ್ಲ ಬಿಡು. ಏನು ಬುಕ್ ದಟ್ಟಾರೆ, ಡಿಬಾರ್ ಮಾಡ್ಬಿಟ್ರು ಅವ್ರು. ಅಪ್ಪಂಗೆ ಹೇಳ್ಬೇಡ. ಹೇಳ್ತೀನಿ ಏನಂತ ಹೇಳ್ತೀವಿ, ಕಾಲೇಜಿಂದ ತೆಗ್ದಾಕೊಂತೀನಿ ಅಂತ. ಹೋಗಪ್ಪ ಹಂಗೆ ಈ ಕಾಲೇಜಿಗೆ ಒಂದಿನ ಹೋದ್ರೆ ಈ ಥರ. ಅಪ್ಪಂಗೆ ಹೇಳ್ಬೇಡ ಕಣಮ್ಮ. ಹೇಳ್ತೀನಿ. ಏನಂತ ಹೇಳ್ತಿ, ಗಣೇಶನ್ನ ಸ್ಕೂಲಿಂದ ತೆಗ್ದಾಕೋರೆ. ಸ್ಕೂಲು ಸ್ಕೂಲ್ ಅಲ್ಲಮ್ಮ, ಕಾಲೇಜು. 100 ವರ್ಷ ಅಷ್ಟೇ ಕಣಮ್ಮ. ಏನು ಮಾತಾಡೋದು ಈ 1 ವರ್ಷ ಹೋಗೋದು ಒಂದೇ, ನೀನು ಹಂಗೆ ಇರೋದು ಒಂದೇ, ಹೋಗಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ತಪ್ಪಿ ನನ್ನ ಮೇಲೆ ಹಾಕಿದ್ರು, ಡಿಬಾರ್ ಮಾಡಿದ್ರು. ಅವತ್ತಿನ ತಪ್ಪು ಮಾಡೇ ಇಲ್ಲ ನೀನು. ನಾನೇನು ತಪ್ಪು ಮಾಡಿಲ್ಲ, ಸುಮ್ಮನೆ ಏನೋ ಮಾತಾಡಕ್ಕೆ ಅದು ಮಾಡೋರೆ. ತಪ್ಪು ಮಾಡೇ ಇಲ್ಲ ನೀನು, ಒಳ್ಳೆ ಹುಡುಗ ನೀನು. ಹಾಂ ಹೆಂಗೆ ಅಂದ್ರೆ ಕ್ಲಾಸಲ್ಲಿ ಜಾಸ್ತಿ ಇದು ಮಾಡ್ತಿದ್ರು, ಜಾಸ್ತಿ ಲವ್ ಮಾಡ್ತಿದ್ದಂತ.